ಎಲ್ರಿಗೂ ನಮಸ್ಕಾರ. ಸುಮ್ಮನೆ ಏನು ಊರು ಸುತ್ತಕೊಂಡು ಮಾಡೋಕ್ಕೆ ಏನೂ ಕೆಲಸ ಇಲ್ಲದೆ ಬೀದಿ ಸುತ್ತುತ್ತಾ ಇದ್ದಾನೆ ಅಂತ ತುಂಬ ಜನ ಅನ್ಕೋಬೋದು. ಆದರೆ ನನ್ನ ಮನಸ್ಥಿತಿ ಹೇಗೆ ಅಂದರೆ, ಕೆಲಸ ಮಾಡೋ ಸಮಯದಲ್ಲಿ 10 ನಿಮಿಷ ಟೈಮ್ ಸಿಕ್ಕಿದ್ರೂ ಕೂಡ ಸಣ್ಣದೊಂದು ಪ್ರಯಾಣದ ಬಗ್ಗೆ, ಪುಟ್ಟದಾದ ಅಲೆದಾಟದ ಬಗ್ಗೆ ಯೋಚನೆ ಮಾಡ್ತೀನಿ. ಕಾರಣ ಇಷ್ಟೇ, ಯಾವುದೇ ಮನುಷ್ಯನ ವಯಸ್ಸು ಮತ್ತು ಸಮಯ ಎರಡೂ ಒಂದು ಕಡೆ ನಿಲ್ಲಲ್ಲ, ಅದು ನಡೀತಾನೆ ಇರುತ್ತೆ. ಪ್ರಪಂಚ ಕೂಡ ಹಾಗೇನೆ, ಯಾರ ಬಗ್ಗೆ ಯಾರೇ ತಲೆ ಕೆಡಿಸ್ಕೊಂಡ್ರು ಅದೇನಾಗಬೇಕು ಅದು ಆಗ್ತಾನೆ ಇರುತ್ತೆ. ಈ ಸುತ್ತಾಟ ಅಲೆದಾಟ ಅಂದರೆ ಕೆಲವರಿಗೆ ಒಂಥರ ವಿಚಿತ್ರ ಮನೋಭಾವ. ನನಗಂತೂ ಒಂದು ಕಡೆ ನಿಲ್ಲೋಕ್ಕಾಗೋದೇ ಇಲ್ಲ. 20 ನಿಮಿಷ ಸಮಯ ಸಿಕ್ಕಿದ್ರೆ 10 ಕಿಲೋಮೀಟ್ರ್ ಜರ್ನಿ ಮಾಡ್ತೀನಿ. ನನಗೆ ಒಂದು ಕಡೆ ನಿಲ್ಲೋಕ್ಕಾಗೋದೇ ಇಲ್ಲ, ಯಾಕಂದರೆ ಸಮಯ ಓಡ್ತಾನೆ ಇದೆ. ಯಾರ ಸಮಯ ಯಾವಾಗ ಬರುತ್ತೆ ಯಾರಿಗೆ ಗೊತ್ತು. ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಕೂಡ ಪಕ್ಕದೂರಿಗೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ. ಇವತ್ತು ಕೂಡ ಅಲ್ಪ ಸ್ವಲ್ಪ ಸಮಯ ಸಿಕ್ಕಿತ್ತು, ಹಾಗಾಗಿ ಸ್ನೇಹಿತನ ಜೊತೆ ಹಾಕ್ಕೊಂಡು ಪಕ್ಕದ ಅಂದರೆ ಸುಮಾರು ಒಂದು 50 ಕಿಲೋಮೀಟ್ರ್ ನನ್ನೂರಿನಿಂದ ಹಲಗೂರು ಬಸವೇಶ್ವರ ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬೆಟ್ಟದ ಪ್ರಕೃತಿ ಒಳಗೆ ನೆಲೆಸಿರೋ ಬೆಟ್ಟದ ಬಸವೇಶ್ವರ ಈ ದೇವಸ್ಥಾನ ಇರೋದು ಹಲಗೂರಿನ ಪಕ್ಕದಲ್ಲೇ, ಕೇವಲ 8-10 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಈ ಬೆಟ್ಟಕ್ಕೆ ಕೇವಲ ಅಲ್ಲಿನ ಅಕ್ಕಪಕ್ಕದ ಭಕ್ತಾದಿಗಳಲ್ಲದೆ ತುಂಬ ದೂರದ ಊರಿನಿಂದನೂ ಕೂಡ ಪ್ರಕೃತಿ ಬಗ್ಗೆ ಖುಷಿ ಪಡುವವರು ಮತ್ತು ಪ್ರಕೃತಿನ ಆರಾಧಿಸುವವರು ಮತ್ತು ಪ್ರಕೃತಿಯನ್ನು ಸವಿಯುವವರು ತುಂಬ ದೂರದ ಊರುಗಳಿಂದ ಇಲ್ಲಿ ಬರ್ತಾರೆ. ಯಾಕಂದರೆ ಇಲ್ಲಿನ ವಾತಾವರಣ ಆ ರೀತಿ ಇದೆ. ಈ ದೇವಸ್ಥಾನವನ್ನು ಒಂದು ಸಲ ಕೂಡ ಯಾರೂ ನೋಡದೇ ಇರೋರು ಒಂದ್ಸಲ ಭೇಟಿ ಕೊಟ್ಟು ನೋಡಿ. ಈ ಪ್ರಕೃತಿ, ಈ ಸೌಂದರ್ಯ ಮತ್ತು ಇಲ್ಲಿನ ಬಸವೇಶ್ವರ ಸ್ವಾಮಿಯ ಮಹಿಮೆ ಬಗ್ಗೆ ತಿಳ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ. ಈ ಥರ ವಾತಾವರಣನ ಒಂದು ದಿವಸ ಸಮಯ ಇರೋರು ಕೂಡ ಬೆಂಗಳೂರಿನಿಂದ ಬಂದು ಮತ್ತೆ ನೋಡ್ಕೊಂಡು ವಾಪಸ್ ಹೋಗ್ಬೋದು. ಬೆಟ್ಟದ ಮೇಲೆ ಬರೋಕ್ಕೆ ಎಲ್ಲ ಚೆನ್ನಾಗಿರೋ ರಸ್ತೆಗಳಿದೆ, ಪೂರ್ತಿ ಡಾಂಬರ್ ಆಗಿದೆ. ಬೆಟ್ಟದ ಮೇಲಿರೋ ಹಳ್ಳಿಯ ಜನಗಳು ಕೂಡ ತುಂಬ ಒಳ್ಳೆಯ ಜನಗಳು. ಹೊರಗಿನಿಂದ ಬರೋರಿಗೆ ಪ್ರೀತಿ ವಿಶ್ವಾಸದಿಂದ ಸಹಕರಿಸ್ತಾರೆ. ಒಂದ್ಸಲ ಬಂದು ನೋಡಲೇಬೇಕಾದಂಥ ಜಾಗ.
ನಾವು ಹುಟ್ಟಿರೋ ಈ ಭೂಮಿ ತೀರ ಸಣ್ಣದೇನಲ್ಲ ಸ್ವಾಮಿ. ಭೂಮಿಲಿ ಇಷ್ಟೊಂದು ಆಯ್ಕೆಗಳು ಇರುವಾಗ ನಾವು ಕಾಣೋ ಕನಸುಗಳು ಯಾಕೆ ಸ್ವಲ್ಪ ಕಮ್ಮಿ? ಆಗಿದ್ದೆಲ್ಲ ಆಗೋಗಿ ಇನ್ನೇನಿದೆ ಬಾಕಿ ಜೀವನದಲ್ಲಿ? ಕನಸುಗಳ ನನಸು ಮಾಡೋಕೆ ದೊಡ್ಡ ಮನ್ಸೈತೆ ತಾನೇ ನಿಮ್ಮಲ್ಲಿ. ಕಪ್ಪು ಬಿಳುಪು ಕಣ್ಣಲ್ಲಿ ಬಣ್ಣದ ಕನಸ ನೀವೇ ತುಂಬಿ ಜೀವನದಲ್ಲಿ ಆಗೋದೆಲ್ಲ ಆಗೋಗ್ಲಿ. ಇನ್ನೇನೈತೆ ಜೀವನದಲ್ಲಿ? ಇವತ್ತಿನ ಬಿಡುವಿನ ಸುತ್ತಾಟವನ್ನು ಇಲ್ಲಿ ಮುಗಿಸೋಣ. ಮುಂದೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.